ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 56. ಆದಿಯ ಮಾತು ಕೇಳಿದ ಧೃತಿಗೆ ಯಾವ ನಿರ್ಧಾರಕ್ಕೂ ಬರಲು ಸಾಧ್ಯವಾಗಲಿಲ್ಲ. ಅವಳ ಮನಸ್ಸು ಈಗ ದ್ವಂದ್ವಕ್ಕೆ ಸಿಲುಕಿತು. ಅವಳ ಒಂದು ಮನಸ್ಸು ಅವರೇನೋ ಇರು ಎನ್ನುತ್ತಾರೆ, ಹಾಗಂತ ಸ್ವಾಭಿಮಾನ ಬಿಟ್ಟು ಇವರಿಗೆ ಹೊರೆಯಾಗಿ ಎಷ್ಟು ದಿನ ಇರುವುದು? ಇಲ್ಲ, ನನ್ನ ದಾರಿ ನಾನು ನೋಡಿಕೊಳ್ಳೋಣ ಎಂದು ಯೋಚಿಸಿದರೆ ಇನ್ನೊಂದು ಮನಸ್ಸು ತನಗೆ ಆರೋಗ್ಯ ಸರಿ ಇಲ್ಲದಾಗ ಸ್ವಂತ ಮಗಳ ಹಾಗೆ ನೋಡಿಕೊಂಡಿದ್ದಾರೆ. ಅಂಥವರ ಮನಸ್ಸಿಗೆ ಬೇಸರ ಮಾಡಿ ಹೋಗುವುದು ಸರಿಯೇ ಎನ್ನುವ ಯೋಚನೆಯೊಳಗೆ ಸಿಲುಕಿದವಳಿಗೆ ಯಾವ ಒಂದು ಸರಿಯಾದ ನಿರ್ಧಾರವನ್ನು ಮಾಡಲು ಸಾಧ್ಯವಾಗಲಿಲ್ಲ. ಅವಳ ಮನಸ್ಸಿಗೆ ಕಷ್ಟವಾದರೂ ಸರಿಯೇ, ಅವಳ ಮನಸ್ಸಿಗೆ ವಿರುದ್ಧವಾದರೂ ಈಗ ಒಂದು ನಿರ್ಧಾರ ಅವಳು ಮಾಡಲೇಬೇಕಿದೆ. ಮೌನವಾಗಿ ಸೋಫಾ ಮೇಲೆ ಕುಳಿತಿದ್ದ ದತ್ತಾತ್ರೇಯ ಅವರ ಬಳಿಗೆ ಬಂದವಳು, ಅಂಕಲ್, ನಾನು ಇಲ್ಲಿಯೇ ಇರುವುದರಿಂದ ನಿಮಗೆ ಖುಷಿಯಾಗುತ್ತೆ ಎನ್ನುವುದಾದರೆ ಇನ್ನೂ 1 ತಿಂಗಳು ನಾನು ಇಲ್ಲಿಯೇ ಇರುತ್ತೇನೆ ಎಂದಳು. ಆದಿ ಕೂಡ ಅವರ ಎದುರಿಗೆ ಇರುವ ಸೋಫಾದಲ್ಲಿ ಕುಳಿತು ಇವರನ್ನೇ ನೋಡುತ್ತಿದ್ದನು. ಅವಳು ಹಾಗೆ ಹೇಳುತ್ತಿದ್ದ ಹಾಗೆ ದತ್ತಾತ್ರೇಯ ಅವರ ಮುಖ ಅರಳಿತು. ಪುಟ, ನಿಜವಾಗಿ ಇನ್ನೊಂದು ತಿಂಗಳು ನೀನು ಇಲ್ಲಿಯೇ ಇರುತ್ತೀಯಾ ಎಂದರು. ಹೌದು ಅಂಕಲ್, ನಿಮಗೋಸ್ಕರ ಇನ್ನೂ 1 ತಿಂಗಳು ನಾನು ಇಲ್ಲಿಯೇ ಇರುತ್ತೇನೆ ಎಂದವಳ ಮಾತಿಗೆ ತುಂಬ ಸಂತೋಷ ಪುಟ ಎಂದರು. ಏನು ಅಂಕಲ್ ನೀವು, ನಾನು ಇನ್ನೂ 1 ತಿಂಗಳು ಇಲ್ಲಿಯೇ ಇರುತ್ತೇನೆ ಎಂದರೂ ನಗುತ್ತಿಲ್ಲ, ನೀವು ಮುಖನ ಎಂದು ಊದಿಸಿಕೊಂಡೇ ಇದ್ದೀರಾ ಎಂದವಳ ನೋಟ ಇದ್ದಿದ್ದು ಆದಿಯೆಡೆಗೆ. ನಾನೆಲ್ಲಿ ಎಂದು ಮುಖ ಊದಿಸಿದ್ದೀನಿ ಪುಟ, ನೋಡು ನನ್ನ ಮುಖ ಎಷ್ಟು ಚೆನ್ನಾಗಿದೆ ಎಂದು ಅವರ ಮುಖವನ್ನು ಕೈಯಲ್ಲಿ ನೀವುತ್ತಲೇ ಹೇಳಿದರು. ಅಂಕಲ್, ನಾನು ನಿಮ್ಗಲ್ಲ ಹೇಳಿದ್ದು, ನಿಮ್ಮ ಅಳಿಯನಿಗೆ. ಮುಖಾನ ಯಾವಾಗಲೂ ಬೇವಿನ ಸೊಪ್ಪು ತಿಂದ ಹಾಗೆ ಮಾಡಿಕೊಂಡಿರುತ್ತಾರೆ ಎಂದು ಅವರ ಕಿವಿಯ ಬಳಿ ಬಾಗಿ ಹೇಳಿ ಅಲ್ಲಿ ನಿಲ್ಲದೆ ಓಡಿಬಿಟ್ಟಿದ್ದಳು. ಅವಳು ಹೇಳಿದ ಮಾತು ಕೇಳಿದ ದತ್ತಾತ್ರೇಯ ಅವರಿಗೆ ಎಷ್ಟೇ ತಡೆದರೂ ನಗು ಮಾತ್ರ ನಿಲ್ಲುತ್ತಿರಲಿಲ್ಲ. ಮಾವ, ಏನು ಹೇಳಿದಳು, ಯಾಕೆ ಹೀಗೆ ನಗುತ್ತಿದ್ದೀರಾ ಎಂದನು ಆದಿ. ಆದಿ, ನೀನು ಯಾವಾಗಲೂ ಬೇವಿನ ಸೊಪ್ಪು ತಿಂದವನ ಹಾಗೆ ಮುಖವನ್ನು ಎಂದು ಊದಿಸಿಕೊಂಡೇ ಇರುತ್ತೀಯಂತೆ, ಪುಟ್ಟ ಹೇಳುತ್ತಿದ್ದಾಳೆ ಎಂದು ಹೇಳಿ ಮತ್ತೆ ನಗಲು ಶುರು ಮಾಡಿದರು. ದತ್ತಾತ್ರೇಯ ಅವರು ಹೇಳಿದ ಮಾತನ್ನು ಕೇಳಿ ಉಬ್ಬು ಬೆಸೆದವನು ಧೃತಿ ಹೋದ ದಾರಿಯನ್ನು ನೋಡುತ್ತಲೇ ಮುಗುಳು ನಕ್ಕಿದ್ದನು. ಇಂದು ಕಾಲೇಜಿಗೆ ಹೋಗಬೇಕು ಎಂದು ಧೃತಿ ಬೇಗ ಎದ್ದು ದತ್ತಾತ್ರೇಯ ಅವರಿಗೆ ತಿಂಡಿಗೆ ಸಹಾಯ ಮಾಡಿ ಕಾಲೇಜಿಗೆ ತಯಾರಾಗಿದ್ದವಳು ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಿನ್ನುತ್ತಿದ್ದಳು. ಪುಟ, ಇಲ್ಲಿಂದ ಕಾಲೇಜ್ಗೆ ಹೇಗೆ ಹೋಗುತ್ತೀಯಾ ಎಂದರು. ಬಸ್ಸಿನಲ್ಲಿ ಹೋಗುತ್ತೇನೆ ಅಂಕಲ್. ಯಾಕೆ? ಬಸ್ಸು ತುಂಬ ರಶ್ ಇರುತ್ತೆ ಪುಟ, ಅಲ್ಲದೆ ಇಲ್ಲಿಂದ 3 ಬಸ್ ಹತ್ತಿ ಇಳಿದು ಹೋಗಬೇಕು, ಅಷ್ಟರಲ್ಲಿ ನಿನಗೆ ಕಾಲೇಜ್ಗೆ ತಡವಾಗುತ್ತದೆ ಎಂದರೆ, ಅಯ್ಯೋ ಹೌದಾ ಅಂಕಲ್, ಮತ್ತೆ ಏನು ಮಾಡುವುದು ಎಂದಳು ಮುಖ ಚಿಕ್ಕದು ಮಾಡಿ. ಆದಿ ಹೇಗಿದ್ದರೂ ನೀನು ಡ್ಯೂಟಿಗೆ ಹೋಗುತ್ತಿದ್ದೀಯಲ್ಲ, ಹಾಗೆ ಧೃತಿಯನ್ನು ಅವಳ ಕಾಲೇಜಿನ ಬಳಿ ಡ್ರಾಪ್ ಮಾಡಿ ಹೋಗು ಎನ್ನುತ್ತಿದ್ದ ಹಾಗೆ ಧೃತಿಗೆ ತಿನ್ನುತ್ತಿದ್ದ ತಿಂಡಿ ನೆತ್ತಿಗೇರಿತು. ಕೆಮ್ಮುತ್ತಲೇ, ಬೇಡ ಅಂಕಲ್, ನಾನೇ ಹೋಗುತ್ತೇನೆ ಎಂದಳು. ಹಾಗಲ್ಲ ಪುಟ್ಟ, ನೀನು ಹೋಗುವಷ್ಟರಲ್ಲಿ ತಡ ಆಗಿರುತ್ತೆ, ಸಂಜೆ ಬೇಕಿದ್ದರೆ ನಿಧಾನವಾಗಿ ನೀನೇ ಬಸ್ಸಿನಲ್ಲಿ ಬಾ, ಈಗ ಆದಿ ಜೊತೆ ಹೋಗು ಎಂದರು. ಅವರ ಮಾತನ್ನು ಒಪ್ಪದವಳು, ಇಲ್ಲ ಅಂಕಲ್ ನಾನು ಎಂದು ಅವಳು ಹೇಳುವ ಮುನ್ನವೇ ತಿಂಡಿ ತಿಂದು ಮುಗಿಸಿ ಮೇಲೆದ್ದು ನಿಂತವನು ತನ್ನ ಕೈಗಡಿಯಾರವನ್ನು ನೋಡಿಕೊಂಡು, ಟೈಮ್ ಆಗ್ತಿದೆ, ಬೇಗ ತಿಂದು ಬಾ ಎಂದು ಹೇಳಿ ಹೊರಗೆ ಹೋಗಿದ್ದನು. ಅವನ ಮಾತಿಗೆ ಗಪ್ ಚುಪ್ಪಾದಳು ಹುಡುಗಿ. ಆದಿ ಒಮ್ಮೊಮ್ಮೆ ಕಿರುಗಣ್ಣಿನಲ್ಲಿ ಧೃತಿಯನ್ನು ನೋಡಿಕೊಂಡು ಗಾಡಿ ಓಡಿಸಿದರೆ ಧೃತಿ ಮಾತ್ರ ಅವನೆಡೆಗೆ ತಿರುಗದೆ ರಸ್ತೆಯನ್ನು ನೋಡಿಕೊಂಡು ಸುಮ್ಮನೆ ಮೌನವಾಗಿ ಕುಳಿತು ಬಿಟ್ಟಳು. ಯಾವತ್ತಾದರೂ ಬೇವಿನ ಸೊಪ್ಪು ತಿಂದಿದ್ದೀಯಾ ಎಂದವನ ಮಾತು ಕೇಳಿ ಆಶ್ಚರ್ಯವಾಗಿ ಅವನೆಡೆಗೆ ನೋಡಿದರೆ ಅವನ ನೋಟ ಮಾತ್ರ ರಸ್ತೆಯೆಡೆಗೆ ಇತ್ತು. ಅವನು ಬೇವಿನ ಸೊಪ್ಪು ಎಂದು ಹೇಳುತ್ತಿದ್ದ ಹಾಗೆ ಯಾಕೆ ಹಾಗೆ ಹೇಳುತ್ತಿದ್ದಾನೆ ಎಂದು ತಿಳಿದು ಹೋಗಿತ್ತು. ಅಂಕಲ್, ಇವರಿಗೆ ನಾನು ಹೇಳಿದ್ದನ್ನು ಹೇಳಿದ್ದಾರೆ ಎಂದು ಮನದಲ್ಲಿಯೇ ಹೇಳಿಕೊಂಡವಳ ಮುಖ ಈಗ ನಿಜವಾಗಿಯೂ ಬೇವಿನ ಸೊಪ್ಪು ತಿಂದಂತಾಗಿತ್ತು. ನಿನ್ನೆ ಕೇಳ್ತಿರೋದು ಅವಳು ಏನು ಮಾತನಾಡಿರುವುದನ್ನು ನೋಡಿ ಮತ್ತೆ ಕೇಳಿದನು. ಸಾರಿ, ಅದು ನಾನು ಬೇಕು ಅಂತ ಹೇಳಲಿಲ್ಲ, ಅಂಕಲ್ ನಿಮಗೆ ಹೇಳುತ್ತಾರೆ ಎಂದು ಗೊತ್ತಿರಲಿಲ್ಲ ಎಂದು ಹೇಳಿದವಳ ಮಾತುಗಳನ್ನು ಕೇಳಿ ನಾನು ಕೇಳಿದ್ದು ಬೇವಿನ ಸೊಪ್ಪು ತಿಂದಿದ್ದೀಯಾ ಅಂತ ಎನ್ನುತ್ತಿದ್ದ ಹಾಗೆ ಇಲ್ಲ ಎಂದಳು.
ಸರಿ, ಹಾಗಾದರೆ ಇವತ್ತು ಸಂಜೆ ಬೇವಿನ ಸೊಪ್ಪು ತೆಗೆದುಕೊಂಡು ಬರುತ್ತೇನೆ. ಅದನ್ನು ನೀನು ತಿನ್ನುವಾಗ ನಿನ್ನ ಮುಖ ಹೇಗಿರುತ್ತೆ ಎಂದು ನಾನು ನೋಡಬೇಕು ಎಂದು ಮೇಲ್ನೋಟಕ್ಕೆ ಗಂಭೀರವಾಗಿ ಹೇಳಿದರೂ ಸಹ ಒಳಗೊಳಗೆ ನಗುತ್ತಲಿದ್ದನು. ತಾನು ಆಡಿದ ಮಾತುಗಳನ್ನು ನೆನೆದು ಅಂಜಿಕೆಯಲ್ಲಿ ಮತ್ತೇನು ಮಾತನಾಡದೆ ಸುಮ್ಮನೆ ಉಳಿದಳು. ನೀನು ಬಸ್ಸಿನಲ್ಲಿ ಹೋಗುವುದೇನು ಬೇಡ, ಕಾಲೇಜ್ ಬಿಟ್ಟ ತಕ್ಷಣ ನನಗೆ ಕಾಲ್ ಮಾಡು, ನಾನೇ ಬಂದು ಪಿಕ್ ಮಾಡುತ್ತೇನೆ ಎಂದು ಅವಳು ಕಾರಿನಿಂದ ಇಳಿಯುತ್ತಿದ್ದ ಹಾಗೆ ಹೇಳಿದನು. ಇಲ್ಲ, ನಾನು ಬಸ್ಸಿನಲ್ಲೇ ಹೋಗ್ತೇನೆ ಎಂದು ಹೇಳಬೇಕು ಎನ್ನುವ ಮಾತುಗಳು ಅವಳ ಗಂಟಲಿನಲ್ಲಿ ಉಳಿದವು. ಹಾಗೆ ಏನು ಮಾತನಾಡದೆ ತಲೆಯಾಡಿಸಿ ಸುಮ್ಮನೆ ನಿಂತು ಬಿಟ್ಟಳು. ಆದಿ ಕಾಲೇಜ್ ಮುಂದೆ ಜೀಪು ನಿಲ್ಲಿಸುತ್ತಿದ್ದ ಹಾಗೆ ಕೆಲವು ಹುಡುಗಿಯರು ಅವನ ಜೀಪನ್ನು ಮುತ್ತಿಗೆ ಹಾಕಿ ಅವನು ಡ್ರೈವರ್ ಸೀಟಿನಲ್ಲಿ ಕುಳಿತಿರುವಾಗಲೇ ಸರ್ ಆಟೋಗ್ರಾಫ್ ಪ್ಲೀಸ್ ಎಂದು ಪುಸ್ತಕಗಳನ್ನು ಅವನ ಮುಂದೆ ಚಾಚುತ್ತಿದ್ದರು. ಒಬ್ಬರ ಮೇಲೆ ಒಬ್ಬರು ಬಿದ್ದು ಅವನಿಂದ ಆಟೋಗ್ರಾಫ್ ಪಡೆಯಲು ಹುಡುಗಿಯರು ಪರದಾಡುತ್ತಿದ್ದರು. ಅದನ್ನು ನೋಡಿದವಳ ಹೊಟ್ಟೆಗೆ ಬೆಂಕಿ ಹತ್ತಿದಂತಾಯಿತು. ಇವರೇನು, ಅವರು ಹೀರೋ ಎನ್ನುವ ಹಾಗೆ ಮೇಲೆ ಬಿದ್ದು ಇವರ ಬಳಿ ಆಟೋಗ್ರಾಫ್ ಕೇಳುತ್ತಿದ್ದಾರಲ್ಲ. ಸ್ಕೋಪ್ ರಾಜ ಇವರು. ಇಲ್ಲಿ ಹುಡುಗಿಯರನ್ನು ನೋಡುವುದಕ್ಕೆ ಸಂಜೆ ಪಿಕ್ ಮಾಡಲು ಬೇರೆ ಬರುತ್ತಾರೆ. ಇವರು ಬರುವುದೇನು ಬೇಡ, ನಾನು ಕಾಲ್ ಮಾಡುವುದಿಲ್ಲ ಎಂದು ಗೊಣಗಿಕೊಂಡು ಅಲ್ಲಿಂದ ಮುಂದೆ ಹೋಗಿದ್ದಳು. ಆದಿ ಆ ಹುಡುಗಿಯರಿಂದ ತಪ್ಪಿಸಿಕೊಂಡು ಮುಂದೆ ಬರುವಷ್ಟರಲ್ಲಿ ಸಾಕಾಗಿ ಹೋಗಿತ್ತು. ನನಗೆ ಎಮರ್ಜೆನ್ಸಿ ಕೆಲಸ ಇದೆ ಎಂದು ಹೇಳಿ ಅವರಿಂದ ತಪ್ಪಿಸಿಕೊಂಡು ಬಂದಿದ್ದನು. ಜೀಪು ಓಡಿಸುತ್ತಿದ್ದವನು ಧೃತಿಯ ವರ್ತನೆಯನ್ನು ನೆನೆದು ತಂತಾನೆ ನಗು ಅರಳಿತಿತ್ತು. ಆದಿಯ ಜೊತೆ ಜೀಪಿನಲ್ಲಿ ಬಂದು ಇಳಿದವಳನ್ನು ನೋಡಿದ ಎಲ್ಲ ಹುಡುಗಿಯರ ಕಣ್ಣು ಧೃತಿಯ ಮೇಲೆ ಇದ್ದವು. ಎಲ್ಲರೂ ತನ್ನನ್ನೇ ನೋಡುತ್ತಿರುವುದನ್ನು ನೋಡಿ ಇರಿಸುಮಿರಿಸಿನಿಂದಲೇ ಗೇಟಿನ ಒಳ ಬರುತ್ತಿದ್ದ ಹಾಗೆ ಇವಳ ಬಳಿಗೆ ಒಂದು ಹುಡುಗಿ ಬಂದವಳೆ ಹಾಯ್ ಧೃತಿ ಎಂದಳು. ಆ ಹುಡುಗಿ ಇವಳಿಗೆ ಪರಿಚಯ ಇಲ್ಲದಿದ್ದರೂ ಅವಳು ಧ್ರುವನ ಕ್ಲಾಸ್ಮೇಟ್ ಎಂದು ತಿಳಿದಿತ್ತು. ಹಾಯ್ ಎಂದು ಕಷ್ಟದಲ್ಲಿ ತುಟಿ ಅರಳಿಸಿದಳು. ಇದೇ ಮೊದಲು ಆ ಹುಡುಗಿ ಧೃತಿಯನ್ನು ಮಾತನಾಡಿಸುತ್ತಿರುವುದು. ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗಬೇಕಿತ್ತು, ಮಾಡುತ್ತೀಯಾ ಎಂದು ನೇರವಾಗಿ ಕೇಳಿದಳು. ನನ್ನಿಂದ ಆದರೆ ಖಂಡಿತ ಮಾಡುತ್ತೇನೆ, ಅದೇನು ಹೇಳಿ ಎಂದಳು. ಅದು ಈ ಲೆಟರನ್ನು ಆದಿ ಸರ್ಗೆ ಕೊಡಬೇಕಿತ್ತು. ಏನು ತಿಳಿದುಕೊಳ್ಳಬೇಡ, ಲೆಟರನ್ನು ಅವರಿಗೆ ಕೊಡ್ತೀಯಾ ಎಂದು ತನ್ನ ಬ್ಯಾಗಿನಲ್ಲಿದ್ದ ಒಂದು ಲೆಟರ್ ತೆಗೆದು ಧೃತಿಯ ಮುಂದೆ ಹಿಡಿದಳು. ಆ ಹುಡುಗಿ ಕೈಯಲ್ಲಿರುವ ಲೆಟರನ್ನು ಆಶ್ಚರ್ಯದಲ್ಲಿ ನೋಡಿದವಳು ಇದನ್ನು ನಾನು ಏಕೆ ಅವರಿಗೆ ಕೊಡಲು ಆಗುತ್ತದೆ ಎಂದವಳ ಒಡಲಿಗೆ ಆಗಲೇ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿತ್ತು. ಹಾಗೆ ಹೇಳಬೇಡ ಪ್ಲೀಸ್ ಧೃತಿ. ಆದಿ ಸರ್ ನಮ್ಮ ಕಾಲೇಜಿನಲ್ಲಿ ಫಸ್ಟ್ ಡೇ ನೋಡಿದಾಗಲೇ ನನಗೆ ಅವರ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಎನ್ನುವ ಹಾಗೆ ಲವ್ ಆಯಿತು. ನಾನು ಅವರನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ಅವರ ಮುಂದೆ ನಿಂತು ಧೈರ್ಯವಾಗಿ ಹೇಳಲು ನನಗೆ ಭಯವಾಗುತ್ತದೆ. ಆದಿ ಸರಿಯಾಗಿದ್ದರೂ ನಿನ್ನ ಮಾವನ ಮಗನಲ್ಲವಾ? ನೀನೇ ಈ ಲೆಟರನ್ನು ಅವರ ಕೈಗೆ ಕೊಡ್ತೀಯಾ ಎಂದು ವಿನಂತಿಸಿದ ರೀತಿ ಹೇಳಿದಳು. ಅವಳು ಆದಿಯನ್ನು ಮಾವನ ಮಗ ಎಂದದ್ದು ಕೇಳಿ ತಲೆ ಸುತ್ತಿದಂತಾಗಿತ್ತು ಧೃತಿಗೆ. ವಾಟ್, ಏನು ಹೇಳ್ತಿದ್ದೀರಾ? ಆದಿ ಸರ್ ನನ್ನ ಮಾವನ ಮಗನ? ನಿಮಗೆ ಯಾರು ಹೇಳಿದ್ದು ಎಂದಳು ಕೋಪದಲ್ಲಿ. ನನಗೆ ಗೊತ್ತು ಧೃತಿ, ಈ ವಿಷಯ ಕಾಲೇಜಿನಲ್ಲಿ ಯಾರಿಗೂ ಹೇಳಬಾರದು ಎಂದು ಸೀಕ್ರೆಟ್ ಮಾಡಿದ್ದೀರಾ. ಆದರೆ ಧ್ರುವ ನನಗೆ ಎಲ್ಲವನ್ನು ಹೇಳಿದ. ನೀನು ಈಗ ಅವರ ಮನೆಯಲ್ಲಿ ಇರುವುದು ಎನ್ನುವುದು ಗೊತ್ತು. ಅದಕ್ಕೆ ನಿನಗೆ ಈ ಲೆಟರ್ ಕೊಡುತ್ತಿದ್ದೇನೆ. ಪ್ಲೀಸ್ ಈ ಲೆಟರನ್ನು ಅವರ ಕೈಗೆ ಕೊಡ್ತೀಯಾ ಎಂದವಳ ಮಾತು ಕೇಳಿ ಕೋಪ ಬಂದರೂ ಸಹ ಅದನ್ನು ತೋರದೆ ಆ ಲೆಟರನ್ನು ತನ್ನ ಕೈಗೆ ತೆಗೆದುಕೊಂಡವಳಿಗೆ ಧ್ರುವನ ಮೇಲೆ ಅಸಾಧ್ಯ ಕೋಪ ಬಂದಿತ್ತು. ಅದೇ ಕೋಪಕ್ಕೆ ಆ ಲೆಟರನ್ನು ಮುದ್ದೆಯಂತೆ ಮಾಡಿದವಳು, ಅಷ್ಟಕ್ಕೂ ಈ ಲೆಟರನ್ನು ನಾನು ಯಾಕೆ ಅವರಿಗೆ ಕೈಗೆ ಕೊಡಬೇಕು, ಇಲ್ಲೇ ಬಿಸಾಡುತ್ತೇನೆ ಎಂದು ಅದನ್ನು ಎಸೆಯಲು ಹೋದವಳಿಗೆ ಅದೇಕೋ ಮನಸ್ಸು ಬರಲಿಲ್ಲ. ಇದರಲ್ಲಿ ಏನು ಬರೆದಿದ್ದಾಳೆ ಎಂದು ತೆಗೆದು ಓದೋಣ ಎನ್ನುವ ಕುತೂಹಲ ಕೂಡ ಅವಳಲ್ಲಿ ಮೂಡಿತು. ಆದರೆ ಬೇರೆಯವರು ಬರೆದ ಪತ್ರವನ್ನು ಓದುವುದು ಸರಿಯಲ್ಲ ಎಂದು ಯೋಚಿಸಿದವಳು ಹಾಗೆ ತನ್ನ ಬ್ಯಾಗಿನೊಳಗೆ ಹಾಕಿಕೊಂಡು ಧ್ರುವನನ್ನು ಅರಸಿ ಹೋಗಿದ್ದಳು. ಧೃತಿ, ಪೂರ್ತಿಯಾಗಿ ಹುಷಾರಾದೆಯಾ? ನಿನ್ನನ್ನು ಇವತ್ತು ಕಾಲೇಜಿನಲ್ಲಿ ನೋಡಿ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ? ಈ 1 ವಾರದಲ್ಲಿ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಎಂದು ಆ ಲೆಟರ್ ಬಗ್ಗೆ ಯೋಚಿಸುತ್ತಾ ನಿಂತಿದ್ದವಳನ್ನು ಬಂದು ಮಂಗಳ ತಬ್ಬುತ್ತಲೇ ಹೇಳಿದಳು. ಹುಷಾರಾಗಿದ್ದೇನೆ. ಆ ಧ್ರುವ ಎಲ್ಲಿ ಎಂದಳು ಕೋಪದಲ್ಲಿಯೇ. ಅವಳ ಕೋಪವನ್ನು ಗಮನಿಸಿದವಳು, ಯಾಕೆ ಧೃತಿ ಇಷ್ಟೊಂದು ಕೋಪ ಮಾಡಿಕೊಂಡಿದ್ದೀಯಾ? ಅವನು ಏನು ಮಾಡಿದ ಎಂದಳು ಮಂಗಳ. ಏನು ಮಾಡಿದ್ದಾನಾ? ಬಾ, ನಿನಗೆ ಗೊತ್ತಾಗುತ್ತೆ ಎಂದು ಮಂಗಳ ಕೈ ಹಿಡಿದು ಧ್ರುವನನ್ನು ಹುಡುಕಿ ಹೊರಟಿದ್ದಳು. ತನ್ನ ಗೆಳೆಯರ ಜೊತೆ ಮಾತನಾಡುತ್ತಾ ಕುಳಿತಿದ್ದವನನ್ನು ದೂರದಲ್ಲಿಯೇ ನೋಡಿದವಳು ಅವನ ಬಳಿಗೆ ಹೋಗಿ ಏಕಾಏಕಿ ತನ್ನ ಬ್ಯಾಗಿನಿಂದ ಅವನ ಬೆನ್ನಿಗೆ ಹೊಡೆಯಲು ಶುರು ಮಾಡಿದಳು.
ತನಗೆ ಹೊಡೆದವರು ಯಾರು ಎಂದು ಎದ್ದು ನಿಂತು ನೋಡಿದರೆ ಆಶ್ಚರ್ಯವಾಗಿತ್ತು ಧ್ರುವನಿಗೆ. ಇದೇನೇ ಚೆನ್ನಮ್ಮ, ನನಗೆ ಯಾಕೆ ಹೊಡಿತಿದ್ದೀಯಾ? ನಿಜವಾಗಿಯೂ ಯಾಕೆ ಚೆನ್ನಮ್ಮನ ಅವತಾರ ತಾಳಿದ್ದೀಯಾ ಎಂದು ಅವಳು ಒಡೆಯುತ್ತಿದ್ದ ಬ್ಯಾಗನ್ನು ಹಿಡಿದಿದ್ದನು. ನೀನು ಮಾಡಿರುವ ಕೆಲಸಕ್ಕೆ ಒಡೆಯದೆ ಇನ್ನೇನು ಸನ್ಮಾನ ಮಾಡಬೇಕಿತ್ತಾ ಎಂದವಳು ಅವನು ಹಿಡಿದಿದ್ದ ಬ್ಯಾಗನ್ನು ಬಿಡಿಸಿ ಮತ್ತೆ ಅವನ ಭುಜಕ್ಕೆ ಹೊಡೆದಿದ್ದಳು. ಮಂಗಳ ಮಾತ್ರ ಧೃತಿಯ ಅವತಾರವನ್ನು ನೋಡಿ ಇವಳು ಯಾಕೆ ಹೀಗೆ ಆಡುತ್ತಿದ್ದಾಳೆ ಎಂದು ತಿಳಿಯದೆ ಗೊಂದಲದಲ್ಲಿಯೇ ನಿಂತು ಬಿಟ್ಟಳು. ಮುಂದುವರಿಯುವುದು. ಧನ್ಯವಾದಗಳು.